everyone. ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿನಲ್ಲಿದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಜೈಲಲ್ಲಿರುವಂತಹ ಗಂಡನನ್ನ ಬಿಡಿಸೋದಕ್ಕೆ ಸುತ್ತದ ಗುಡಿ ಇಲ್ಲ, ಬೇಡದ ದೇವರಿಲ್ಲ. ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಹೋಮ ಹವನಗಳನ್ನ ಮಾಡಿಸಿದ್ದಾರೆ, ವಿಶೇಷವಾಗಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಗಂಡನನ್ನ ಬಿಡಿಸ್ಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಕೊಲ್ಲೂರು, ಮೈಸೂರು, ಬಂಡೆ ಮಾಕಾಳಮ್ಮ, ಬನಶಂಕರಿ, ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಹೋಗಿ ಬಂದ್ರೆ ಗಂಡನನ್ನ ಬಿಡಿಸ್ಕೊಳ್ಬಹುದು ಅನ್ನುವಂತ ಭರವಸೆ ಸಿಗ್ತಾ ಇದೆಯೋ ಅಲ್ಲೆಲ್ಲ ಹೋಗಿ ಹೋಮ ಹವನಗಳನ್ನ ಮಾಡಿಸ್ತಿದ್ದಾರೆ. ಆದ್ರೆ ಈಗ ಮಂತ್ರಾಲಯದ ರಾಯರ ಸನ್ನಿಧಿಯಲ್ಲೂ ಕೂಡ ರಾಯರ ಮೊರೆಗೆ ಹೋಗಿದ್ದಾರೆ. ದರ್ಶನ್ರನ್ನ ಬಿಡಿಸ್ಕೊಳ್ಳೇಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನ ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ದರ್ಶನ್ ಆಚೆ ಬರಲಿ ಅಂತ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಕೊಲ್ಲೂರಿಗೆ ಹೋಗಿದ್ದಾಯ್ತು, ಬಂಡೆ ಮಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಯ್ತು, ವಿಶೇಷ ಪೂಜೆ ಸಲ್ಲಿಸಿದ್ದಾಯ್ತು. ಅದಾದ ಬಳಿಕ ಈಗ ರಾಯರ ಸನ್ನಿಧಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಅನೇಕ ದೇವಸ್ಥಾನಗಳನ್ನ ಸುತ್ತಿದ್ದಾರೆ, ಪೂಜೆಗಳನ್ನ ಮಾಡಿಸಿದ್ದಾರೆ, ಹೋಮ ಹವನಗಳನ್ನ ಮಾಡಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ನೋಡ್ತಾ ಇದ್ರೆ ಪಾಪ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಗಂಡ ಹೇಗಾದ್ರೂ ಮಾಡಿ ಬಿಡುಗಡೆ ಆಗ್ಬೇಕು. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದ್ರಿಂದ ಇದಾದ ಬಳಿಕ ನೆಕ್ಸ್ಟ್ ಪ್ರೊಸೀಜರ್ ಅಂತ ಬಂದ್ರೆ ಜಾಮೀನಿಗೆ ಅಪ್ಲೈ ಮಾಡ್ಬೋದು. ಜಾಮೀನಿಗೆ ಅಪ್ಲೈ ಮಾಡಿದ ಬಳಿಕ ಜಾಮೀನು ಸಿಗ್ಬೇಕಲ್ಲ, ಹೀಗಾಗಿ ಗಂಡ ಬಿಡುಗಡೆ ಆಗಿ ಬರಲಿ ಅನ್ನುವಂಥ ಕಾರಣಕ್ಕೆ ಅನೇಕ ದೇವಾಲಯಗಳನ್ನು ಸುತ್ತುತ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈಗಾಗಲೇ ಅನೇಕ ದೇವಸ್ಥಾನಗಳಿಗೆ ಹೋಗಿ ಬಂದು ಆ ಪ್ರಸಾದವನ್ನು ಕೂಡ ದರ್ಶನ್ ಅವರಿಗೆ ತಲುಪಿಸಿ ಬಂದಿದ್ದಾರೆ. ಈಗ ರಾಯರ ಸನ್ನಿಧಿಯಲ್ಲೂ ಕೂಡ ಪೂಜೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಪತಿ ಆದಷ್ಟು ಬೇಗ ಆಚೆ ಬರಲಿ, ಬಿಡುಗಡೆ ಆಗಲಿ ಅಂತ. ಕೊಲ್ಲೂರಿಗೆ ಹೋಗಿದ್ರು, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, ಅದಾದ ಬಳಿಕ ಬೆಂಗಳೂರಿನಲ್ಲಿರುವಂಥ ಬಂಡೆ ಮಾಕಾಳಮ್ಮ ದೇವಸ್ಥಾನಕ್ಕೂ ಹೋಗಿದ್ರು, ಅಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು. ಇನ್ನು ಕೊಲ್ಲೂರಿನಲ್ಲೂ ಕೂಡ ವಿಶೇಷ ಹೋಮ ಹವನವನ್ನ ಮಾಡಿಸಿದ್ರು. ಅದಾದ ಬಳಿಕ ಈಗ ಮಂತ್ರಾಲಯದಲ್ಲೂ ಕೂಡ ರಾಯರ ಮೊರೆ ಹೋಗಿದ್ದಾರೆ. ಅನೇಕರು ರಾಯರಿದ್ದಾರೆ ಅಂತ ನಂಬ್ತಾರೆ. ರಾಯರ ಹತ್ರ ಹೋಗಿ ಬಂದರೆ ಎಲ್ಲ ಪಾಪಗಳನ್ನು ತೊಳ್ಕೊಳ್ಬಹುದು ಅಂತ ಅಂದ್ಕೋತಾರೆ. ಆ ರೀತಿಯಾಗಿ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆದ್ರೀಗ ದರ್ಶನ್ ಬಿಡುಗಡೆಗೋಸ್ಕರ, ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಂತ್ರಾಲಯದಲ್ಲಿ ರಾಯರ ಮೊರೆ ಹೋಗಿದ್ದಾರೆ. ಈ ರೀತಿಯಾಗಿ ಪೂಜೆ, ಹೋಮ ಹವನಗಳನ್ನು ಎಲ್ಲ ದೇವಸ್ಥಾನಗಳನ್ನು ಕೂಡ ಸುತ್ತುತ್ತಾ ಇದ್ದಾರೆ. ಸುತ್ತದೇ ಇರುವಂಥ ಗುಡಿ ಇಲ್ಲ, ಕೈ ಮುಗಿದೇ ಇರುವಂಥ ದೇವಸ್ಥಾನಗಳಿಲ್ಲ. ಜೊತೆಗೆ ವಿಶೇಷ ಪೂಜೆಗಳು ಅಂತ ಬಂದಾಗ, ವ್ರತ ಅಂತ ಬಂದಾಗ ಕೂಡ ಅವುಗಳನ್ನು ಮಾಡ್ತಾ ಗಂಡನನ್ನು ಆದಷ್ಟು ಬೇಗ ಬಿಡಿಸ್ಕೊಳ್ಬೇಕು ಅಂತ ಪ್ರತಿ ದೇವಸ್ಥಾನಗಳಿಗೂ ಕೂಡ ವಿಜಯಲಕ್ಷ್ಮಿಯವರು ಸುತ್ತುತ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಇತ್ತ ರಾಯರ ದೇವಸ್ಥಾನಕ್ಕೂ ಕೂಡ, ಮಂತ್ರಾಲಯಕ್ಕೂ ಕೂಡ ಹೋಗಿದ್ದಾರೆ. ಅಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಬಂದಂಥ ಎಲ್ಲ ಸಂಕಷ್ಟಗಳು ಪರಿಹಾರ ಆಗಲಿ, ಜೊತೆಗೆ ಆದಷ್ಟು ಬೇಗ ದರ್ಶನ್ ಬಿಡುಗಡೆ ಭಾಗ್ಯ ಸಿಗಲಿ ಅಂತ. ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರೋದ್ರಿಂದ ಅರ್ಜಿ ಹಾಕ್ಕೊಳ್ಬೋದು ಜಾಮೀನಿಗೆ. ಆದರೆ ಬೇಲ್ ಸಿಗಬೇಕಲ್ಲ. ಅನೇಕ ಅವರ ಅಪರಾಧ ಕೃತ್ಯಗಳನ್ನು ನೋಡಿದಾಗ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬೇಲ್ ಸಿಗೋದು ಸಾಧ್ಯತೆಗಳು ಬಹಳ ಕಡಿಮೆ ಅನ್ನಿಸ್ತಾ ಇದೆ. ಹಾಗಾಗಿ ಬೇಲ್ ಸಿಗಲಿ ಅನ್ನುವಂಥ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರು ಈ ರೀತಿಯಾಗಿ ದೇವಸ್ಥಾನಗಳ ಮೊರೆ ಹೋಗಿದ್ದಾರೆ. ರಾಯರ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಅದಾದ ಬಳಿಕ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ತಮ್ಮ ಪತಿಗೋಸ್ಕರ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಿದ್ದಾರೆ. ಕಾನೂನಾತ್ಮಕವಾಗಿ ಕೂಡ ವಕೀಲರ ಮೊರೆ ಹೋಗಿದ್ದಾರೆ. ವಕೀಲರಿಂದ ಸಲಹೆ ಪಡ್ಕೊಳ್ತಾ ಇದ್ದಾರೆ. ವಕೀಲರನ್ನ ಕರ್ಕೊಂಡು ಹೋಗಿ ದರ್ಶನ್ ಜೊತೆಗೆ ಭೇಟಿ ಮಾಡಿಸ್ತಿದ್ದಾರೆ. ಅವರ ಇಬ್ಬರು ಕೂಡ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಕೇಸಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ದೈವವನ್ನು ಕೂಡ ಬಿಟ್ಟಿಲ್ಲ ವಿಜಯಲಕ್ಷ್ಮಿ ಅವರು. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮೊರೆ ಹೋಗ್ತಾ ಇದ್ದಾರೆ. ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ನಮಗೆ ಜಯ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿಯವರು ಈ ರೀತಿ ದೇವಸ್ಥಾನಗಳಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಪೂಜೆ ಮಾಡ್ತಿದ್ದಾರಲ್ಲ, ದೇವರು ನೋಡ್ತಾ ಇರ್ತಾನೆ, ಕಾನೂನು ಕೂಡ ಇದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ, ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ಸಾಕ್ಷ್ಯಗಳಿದ್ದಾವೆ, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಿದೆ. ದೇವರು ನೋಡ್ತಿರ್ತಾನೆ, ಜೊತೆ ಕಾನೂನು ಕೂಡ ಇದೆ. ಅದರ ಪ್ರಕಾರವಾಗಿ ಯಾರಿಗೆ ಯಾವ ಶಿಕ್ಷೆ ಆಗಬೇಕು, ಯಾರು ಏನು ತಪ್ಪು ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಕಾನೂನು ನೋಡ್ಕೊಳ್ಳುತ್ತೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ
ಆರೋಪಿಗಳ ಪರವಾಗಿರುವಂಥ ವಕೀಲರ ಕೈಗೂ ಕೂಡ ಈ ಚಾರ್ಜ್ ಶೀಟ್ನ ಕಾಪಿ ಸಿಗುತ್ತೆ. ಅವರು ಕೂಡ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಅವರು ಈಗ ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇತ್ತ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಪತಿಯನ್ನು ಬಿಡಿಸೋದಕ್ಕೆ ಕಾನೂನಾತ್ಮಕ ಹೋರಾಟ ಜೊತೆಗೆ ದೇವರ ಮೊರೆಯನ್ನು ಕೂಡ ಹೋಗಿದ್ದಾರೆ.